ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. Commissioned in the rural area. So in this regard, we would like to thank Karnataka state government for giving the land very fast so that we could roll out all the rural BTSs. And it's an ongoing process. We have some more BTSs to be commissioned. So that is also in the process. So in addition to that, BharatNet project, through which we are extending the optical fiber cable to the Gram Panchayats. So in the phase 1, we have covered all the Gram Panchayats, and now we are going to give very reliable connectivity to the Gram Panchayat through ring connectivity and IP/MPLS technology. So that will be a sea change in the connectivity towards the rural public. And our FTTH connectivity, we are offering very reasonable, affordable price, especially to the rural public. Okay, what good name? My name is Chief General Manager, BSNL Karnataka. Thank you, sir. ಮೇಡಮ್, ನಮ್ಮ ಕರ್ನಾಟಕ ರಾಜ್ಯ ಗ್ರಾಹಕರಿಗೆ, ಕರ್ನಾಟಕ ಜನರೆಲ್ಲರಿಗೂ ಈ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವು BSNLನಿಂದ, ಯಾಕಂದರೆ ನಮ್ಮ ಇಂಡಿಯಾದಲ್ಲಾಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ BSNL ಕಡೆಯಿಂದ ಏನೇನು ಕೆಲಸ ಮಾಡ್ತಾಯಿದ್ರು ಅಂತ, ಏನೇನು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾಯಿದ್ವಿ. ಹಂಗೆ ಈ ಸ್ವಾತಂತ್ರ್ಯ ದಿನೋತ್ಸವ ಸಂದರ್ಭದಾಗಿ ನಾವು ಕೆಲವು ಒಳ್ಳೆಯ ಆಫರ್ ತರ್ತಾಯಿದ್ವಿ ಗ್ರಾಹಕರು, ನಮ್ಮ ಗ್ರಾಹಕರು. ಯಾಕಂದರೆ ಅದು ಫ್ರೀ ಸಿಮ್ ಆಗಲಿ, ಒಂದು ಫ್ರೀ ಸಿಮ್ ಅಂತ ಫ್ರೀಡಮ್ ಸಿಮ್ ಅಂತ ಒಂದು ತಂದಿದ್ದೀವಿ. ಅದು ಬರೀ ₹1 ಮಾತ್ರ ಅವ್ರ ಕಸ್ಟಮರ್ ಗ್ರಾಹಕರು ನಮ್ಗೆ ₹1 ಕೊಟ್ಟರೆ ಅವ್ರಿಗೆ ನಾವು ಸಿಮ್ ಕೊಡ್ತೀವಿ. ಅದು ಹೊಸ ಕನೆಕ್ಷನ್ ಅವ್ರು ತೊಗೊಳ್ಬೋದು. 24 ದಿವಸದಲ್ಲಿ ಅವರು ಯೂಸ್ ಮಾಡ್ಕೋಬೋದು. ಅದು ಡೈಲಿ 24 ಡೇಸ್ ಆದಮೇಲೆ ಅವ್ರಿಗೆ ಬೇಕಂದರೆ ಅವರು ಇಟ್ಕೊಂಡ್ಬಿಟ್ಟು ರೀಚಾರ್ಜ್ ಮಾಡ್ಕೊಳ್ತಾರೆ, ಪ್ಲಾನ್ ಕಂಟಿನ್ಯೂ ಆಗ್ತಾರೆ. ಅದಕ್ಕೆ ಜನರಾಗಿ ಮುಂದೆ ಏನಂದರೆ ನಾವು ಅದು ಸಿಮ್ ಕಾಸ್ಟ್ ಕೊಡಬೇಕು. ಅದೀಗ ಸಿಮ್ ಕಾಸ್ಟನ್ನು ತೆಗೆದುಬಿಟ್ಟು ಬರೀ ₹1 ಮಾತ್ರ ಕೊಡ್ತಾ ಇದ್ವಿ. ಮುಂಚೆ ನಾವು ಹೋಗೋದು ವರ್ಷ ನಾವು ಲಾಂಚ್ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬಂತು. ಅದಕ್ಕೆ ಈ ವರ್ಷದನ್ನು ಅದು ರಿಪೀಟ್ ಮಾಡಿ ಲಾಂಚ್ ಮಾಡ್ತಾ ಇದ್ದೀವಿ. ನೆಟ್ವರ್ಕ್ ಆಗಿರ್ಬೋದು, ಹಾಗೆಯೇ ಈಗ ಇರುವಂಥ ಬೇರೆ ಬೇರೆ ಸಿಮ್ಗಳಿಗೆ ಯಾವ ರೀತಿ ಚಾಲೆಂಜಿಂಗ್ ಫೇಸ್ ಮಾಡ್ತೀವಿ? ನಮಗೇನು ಬೇರೆ ಚಾಲೆಂಜ್ ಅಂತ ಏನು ಸಪರೇಟಾಗಿಲ್ಲ ಮೇಡಮ್. ನಮ್ಮದು 3G ಇದೆ, 2G ಸರ್ವಿಸ್ಗಳಿದೆ, ಹಳ್ಳಿಗಳಲ್ಲಿ ಸಿಗುತ್ತೆ. ಎಲ್ಲಿಗೆ ಹೋಗಿದ್ರು ನಿಮಗೆ ರಿಮೋಟ್ ಏರಿಯಾದಲ್ಲಿ ಎಲ್ಲಿಗೆ ಹೋಗಿದ್ರು ಸಿಗ್ತಾ ಇರ್ತದೆ ಸರ್ವಿಸ್. ಈಗ ನಾವು ಹೋಗೋದು ವರ್ಷದಲ್ಲಿ ನಾವು ಈಗ 4G ಸರ್ವಿಸ್ ಅಂತ ನಾವು ಲಾಂಚ್ ಮಾಡಿದ್ದೀವಿ. 4G ನಡೀತಾ ಇದೆ. ಈಗ ಅದು 5Gಗೂ ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಅದರಿಂದ ನಮಗೇನು ಚಾಲೆಂಜ್ ಅಂದರೆ ನಾವು ಎಲ್ಲಿಗೆ ಹೋಗಿದ್ರು ನಮ್ಮ ಸರ್ವಿಸ್ಗಳಿದೆ. ಈಗ ನಿಮಗೆ ಗೊತ್ತಿರುತ್ತೆ, ಮೀಡಿಯಾಗಳೆಲ್ಲ ನ್ಯೂಸ್ಗಳು ಬರ್ತದೆ. ಈವನ್ ನೀವು ರಿಮೋಟೆಸ್ಟ್ ಏರಿಯೆಲ್ಲ ಹೋಗಿದ್ರು ನಮ್ಮ ಸರ್ವಿಸ್ಗಳು ಸಿಗ್ತಾ ಇದೆ. ನಾವು ಇನ್ನೂ ಅದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ವಿ. ಈ ವರ್ಷದ ಇನ್ನೂ ಆ 4G ನೆಟ್ವರ್ಕ್ ಎಕ್ಸ್ಪೆಂಡ್ ಮಾಡಲಿಕ್ಕೆ ಇನ್ನೂ ಪ್ರಯತ್ನ ನಡೀತಾ ಇದೆ. ಹೊಸ ಎಕ್ವಿಪ್ಮೆಂಟ್ ಬರ್ತಾ ಇದೆ. ಇನ್ನೊಂದು ಈ 4G ನೆಟ್ವರ್ಕಲ್ಲಿ ಏನಂದರೆ ಇದು ಟೋಟಲಿ ನಮ್ಮ ಸ್ವದೇಶಿ ಪರಿಜ್ಞಾನದಿಂದ ಮಾಡಿರೋದು ಎಕ್ವಿಪ್ಮೆಂಟ್. ಅಂದರೆ ಆಕ್ಸೆಸ್ ನೆಟ್ವರ್ಕಿಂದ ಅಪ್ ಟು ಕೋರ್ ನೆಟ್ವರ್ಕು ಎಲ್ಲ ನಮ್ಮ ಇಂಡಿಯಾದಲ್ಲಿ ನಮ್ಮ ಮೇಕ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಡೆವಲಪ್ ಆಗಿರೋದು ನೆಟ್ವರ್ಕ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದರಿಂದ ಈ ಥರ ನೋಡಿದರೆ ನಮ್ಮ ದೇಶ ಈಗ ಪ್ರಪಂಚದಲ್ಲಿ ಐದನೇ ದೇಶ ಈ ಥರ ಟೆಕ್ನಾಲಜಿ ಇರೋದು. ಅದರಿಂದ ಅದು ತುಂಬ ನಮಗದು ಹೆಮ್ಮೆಯ ವಿಚಾರ. ಸೊ ನನ್ನ ಹೆಸರು ವೆಂಕಟೇಶ್ವರ್ ಅಂತ, ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ BSNL ಕರ್ನಾಟಕ ಟೆಲಿಕಾಂ.